ಗೈಸ್ ಫೈನಲ್ ಆಗಿ ಮಂತ್ರಾಲಯ ಟ್ರಿಪ್ ಆರ್ಗನೈಸ್ ಮಾಡಿ ಜನ ಎಲ್ಲ ಬಂದಿದ್ದಾರೆ. ಇನ್ನೇನು ನಮ್ಮ ಭಟ್ರು ಒಬ್ರು ಬರ್ತಾ ಇದ್ದಾರೆ. ಭಟ್ರು ಪೂಜೆ ಆಗಿದ ತಕ್ಷಣ ಇನ್ನೇನು ಹೊರಡೋದೆ. ಆಲ್ಮೋಸ್ಟ್ ಎಲ್ಲ ಜನಗಳು ಬಂದಿದ್ದಾರೆ ನೋಡಿ. ಬಸ್ಸು ಕೂಡ ರೆಡಿ ಇದೆ, ಇನ್ನೇನು ಹೊರಡ್ಬೇಕಷ್ಟೇ. ಹಾಂ, ಎಲ್ಲಿಗೆ ಮೇಲ್ ತಡೆಯುತ್ತೆ ಅಂತೇಳಿ ಇದು ಮಾಡಿದ್ವಿ. ಓಕೆ, ಇದ್ರ ಹಿಡ್ಕ ಸ್ಟಾರ್ಟ್ ಮಾಡ. ಸುಮನ್ ಸುಮಾರ್ ಅಜಯ್ ನೆಕ್ಸ್ಟ್ ಶ್ರೀರಕ್ಷಾ ಶ್ರೀರಕ್ಷಾ ಜೋರಾಗಿ ಮಾತಾಡ ನೀನು. ಪಟ ಪಟ ನಾಚ್ಕಂತೀಯ? ಹಾ ಹೇಳು. ಶ್ರೀರಕ್ಷಾ ಬಂದಿದ್ದೀರಾ? ಓಕೆ. ನಾವು ಡಿಜೆ ಆಪರೇಟರ್ ಕೂಡ ಕರ್ಕೊಂಡ್ ಬಂದಿದ್ದೀವಿ ನೋಡಿ. ಡಿಜೆ ಆಪರೇಟರ್ನು ಮೈಕ್ ತೆಗ್ಸ್ ಹೇಳ, ಮೈಕ್ ಚೆಕ್ ಹೇಳ್ತಾನೆ. ಗೈಸ್ ಇಲ್ಲಿ ಇರೋರು ಯಾರು ಬರ್ತೀನಿ ಅಂತ ಹೊರಟಾರಲ್ಲ, ಇವರೆಲ್ಲ ಲಾಸ್ಟಿಗೆ ಹೊರಟಿರೋರು. ಇವ್ರು ಬರೀ ಇಯರ್ಫೋನ್ ತಾಳಕ್ ಹೋದಾಗ ಕರ್ಕೊಂಡ್ ಬಂದವ್ರು ಇವರು. ಮಂಜಲ್ಲಿ ಮುಸ್ಸಂಜೆ ತಿಳಿ ಕಂಪಲ್ಲಿ ಒಲವೇ ನೀನೆಲ್ಲಿ ಹುಡುಕಾಟ ನೆಲ್ಲಿ ನನ್ನೆದೆಯೊಳಗೆ ಒಣ್ಣು ಕಡೆ ಹೇಳುತ್ತೆ. ನಿಟ್ಟುಸಿರನ್ನು ತೆಗೆದು ದೇವ್ರುಗಳೇ ಹೇಳ್ತಾ ಇರೋದು ಮೇಡಮ್. ಹೌದು, ದೇವ್ರು ಕಾಣುತ್ತ ಒಂದ್ ಸ್ವಲ್ಪ ನಿಂತ್ಕೊಂಡು ನೋಡೋದು. ಏನ್ ಗೊತ್ತಾ, ಸಾಂಗ್ ಹೇಳ್ಬೇಕಾದ್ರೆ ನಿಮಗೆ ಗೊತ್ತಿದ್ರೆ ಅವ್ರ ಜೊತೆ ಜಾಯ್ನ್ ಆಗಿ, ಚೆನ್ನಾಗಿರುತ್ತೆ. ಸುಮ್ ಕುತ್ಕೊಂಡು ನಾನಿನ್ನ ಕಂಡೆ ಬಲುಮೋಹಗೊಂಡೆ, ಪಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲುಮೋಹಗೊಂಡೆ, ಪ್ರೇಮಾನುರಾಗದ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ, ನಾನೇ ಭಾಗ್ಯವತಿ. ಗಾಡಿ ಹೊರಟೀಗ ನೋಡ್ರಿ, ಹುಲಿಗಳೆಲ್ಲ ನಿಂತಿದ್ದಾರೆ. ಹುಲಿ ಗಿಲಿ ಎಲ್ಲ ಸಾಕಿದೀವಿ ನಾವು. ಹಾಂ, ಈಗ ಎಷ್ಟು ನಿಂದ ಹಾಕೋದಾ? ಓಕೆ ನೋಡ್ರಪ್ಪ, ಹುಡ್ಗಂದೊಂದು ನೋಡ್ಕೊಂಬಿಡಿ. ಈಗ ಡೀಸೆಲ್ ಹಾಕ್ಸಕ್ಕೆ ಬಂದಿದ್ದೀವಿ. ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಮಂತ್ರಾಲಯನೇ ನಾನ್ ಸ್ಟಾಪ್ ಹೋಗೋದು. ಹಾಂ ಬನ್ನಿ, ಡೀಸೆಲ್ ಹಾಕ್ಸ್ಕೊಂಡು ಫೈನಲ್ ಆಗಿ ಮಂತ್ರಾಲಯ ಹತ್ರ ರೀಚ್ ಆಗಿದ್ದೀವಿ. ಇನ್ನೇನು ಬೆಳಗ್ಗೆ ಟಿಫನ್ನ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನೇನು ಆಲ್ಮೋಸ್ಟ್ ಎಲ್ಲ ಫ್ರೆಶ್ ಅಪಿಗೆ ಹೋಗಿದ್ದಾರೆ. ಇನ್ನು ಗಂಡು ಮಕ್ಕಳು ಫ್ರೆಶ್ ಅಪ್ಗೆ ಹೋಗ್ಬೇಕಷ್ಟೆ. ಫೈನಲ್ ಆಗಿ ರೆಡಿ ಆಗಿದ್ದೀವಿ. ಈಗ ಎಲ್ಲ ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನ ಮುಗಿಸ್ಕೊಂಡು ಬರಬೇಕು. ನಾನು ಜಸ್ಟ್ ಪಂಚೆ ವೇರ್ ಮಾಡಿದ್ದೀವಿ ದೇವಸ್ಥಾನಕ್ಕೆ ಹೋಗ್ತಿರೋ ಕಾರಣದಿಂದ. ಓಕೆ ನೋಡಿ, ನಾವು ರೂಮ್ ಮಾಡಿದ್ವಲ್ಲ, ಇದೇ ಪ್ಲೇಸಲ್ಲೇ ನಾವು ರೂಮ್ ಮಾಡಿದ್ದು. ಆಲ್ಮೋಸ್ಟ್ 50 ಮೆಂಬರ್ಸಿಗೆ ಆಗೋಷ್ಟು ದೊಡ್ಡ ಸ್ಪೇಸ್ ಇದೆ. ಎಲ್ಲ ವಿತ್ ರೂಮ್ಸ್ ಎಲ್ಲ ಅಷ್ಟೇ ಕ್ಲೀನಾಗಿ ಹೈಜಿನಿಕ್ಕಾಗಿ ಇಟ್ಕೊಂಡಿದ್ದಾರೆ. ಫ್ರೆಶ್ ಅಪ್ ರೂಮ್ ಎಲ್ಲ ಚೆನ್ನಾಗಿತ್ತು. ಹೆಂಗೆ ಸ್ನಾನ ಮಾಡ್ಕೊಂಡ್ರಲ್ಲ, ರೂಮ್ ಎಲ್ಲ ಕ್ಲೀನ್ ಇತ್ತಾ? ಕ್ಲೀನ್ ಇದೆ, ಚೆನ್ನಾಗಿದೆ. ಗಾಯ್ಸ್, ಇವತ್ತು ನಾವು ಬಂದಿದ್ದೀವಿ ಆಂಧ್ರಕ್ಕೆ ಅಂತ ಹೇಳ್ಬಿಟ್ಟು. ಫುಲ್ಲು ಗಾಳಿ ಬಿರುಗಾಳಿ ಎಲ್ಲ ನಾವು ಬರೋದು ನೋಡ್ರಿ, ಎಲ್ಲ ಆರೋಗ್ತಿದೆ. ಫುಲ್ ಸೈಕಾಗಿದೆ ಇವತ್ತು. ಹಾಂ ನೋಡಿ, ಆಲ್ಮೋಸ್ಟ್ ಅಲ್ಲೆಲ್ಲ ಕೂತಿದ್ದಾರೆ, ಅಲ್ಲೂ ಕೂತಿದ್ದಾರೆ. ಬರ್ರಿ ಅವ್ರ ಹತ್ರ ಮಾತಾಡ್ಸ್ಕೊಂಬರೋಣ. ಆಲ್ಮೋಸ್ಟ್ ಯಾಕೆ ಬಸ್ ಹತ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿದ್ದೀರಾ ನೋಡಿ, ಇವರು ನೈಟ್ ಫುಲ್ಲು ಬಸ್ ಓಡಿಸಿದ್ರು ನಿದ್ದೆ ಅಂತೂ ಮಾಡೋಂಗಿಲ್ಲ. ಫೋನ್ ನೋಡ್ತಾರೆ, ಫೋನಲ್ಲಿ ಮಾತಾಡ್ತಾರೆ. ನೋಡಿದ್ದೀರಾ ಇಂಥವ್ರನ್ನ ಎಲ್ಲಾದರೂ? ನೋಡಿ, ಸಿಂಹ ಎಂಟ್ರಿ. ಗೈಸ್, ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗಿದೆ. ಏನು ಉಪ್ಪಿಟ್ಟಣ್ಣ? ಮಾಮೂಲಿ ಉಪ್ಪಿಟ್ಟಲ್ಲ ಇದು, ವೆಜಿಟೇಬಲ್ಸ್ ಉಪ್ಪಿಟ್ಟು. ಮತ್ತೆ ಕೇಸರಿ ಭಾತ ಆಯ್ತಾ? ಹಾಂ, ಏಕೆ ಉಪ್ಪಿಟ್ಟು ಸಾಕಾ? ಹ್ಞೂ, ಉಪ್ಪಿಟ್ಟು ಸಾಕು ಅಂತೇಳಿ ಉಪ್ಪಿಟ್ಟು ಮಾತ್ರ ಮಾಡಿದ್ದಾರೆ. ಓಕೆ, ನಾವು ಉಪ್ಪಿಟ್ಟು ತಿನ್ಕೊಂಡು ಸೀದಾ ದೇವಸ್ಥಾನ ಕಡೆ ಹೋಗೋಣ ಬನ್ನಿ. ರಿಯಲ್ ಆಗಿ ಹೇಳ್ಬೇಕು, ಯಾವುದೇ ರೀತಿ ವಿಡಿಯೋ ಮಾಡ್ತಿದ್ದಂಥ ಸುಳ್ಳುಗಳು ಏನು ಹೇಳಂಗಿಲ್ಲ. ಇಲ್ಲ, ತುಂಬ ಚೆನ್ನಾಗಿದೆ ಟಿಫನ್ನು. ನಾವು ಹೇಗಿರುತ್ತೇನೋ ಅಂತ ಅನ್ಕೊಂಡಿದ್ವಿ. ಉಪ್ಪಿಟ್ಟು ನಾವು ಜಾಸ್ತಿ ತಿಂತಾ ಇರಲಿಲ್ಲ ಮನೆಗಳಲ್ಲಿ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಭಟ್ರು ಕೈಗುಣ, ನಮ್ಮ ಮಲ್ಲೇಶ್ವರ ಭಟ್ರು ಕೈಗುಣ. ಬರ್ರಿ ಇವ್ರಿಗೆ ಕೇಳೋಣ ಹೇಗಿದೆ ಅಂತ. ಮೇಡಮ್, ಟಿಫನ್ ಹೆಂಗಿದೆ? ಚೆನ್ನಾಗಿದೆಯಾ? ಹ್ಞೂ, ಮಾಡ್ಬೋದಾ? ಹೆಂಗೆ? ಹಾಂ, ಅಲ್ಲ ಚೆನ್ನಾಗಿದೆ. ಹೇಗಿದೆ ಟಿಫನ್? ಅಡ್ಜಸ್ಟ್ ಆಯ್ತಾ? ಮಧ್ಯಾಹ್ನ ಒಳ್ಳೆ ಊಟ ರೆಡಿ ಮಾಡ್ತಾ ಇದ್ದಾರೆ. ಗೈಸ್, ಇವನಿಗೆ ಏನು ಗೊತ್ತಾ, ಹೇಳ್ಬಾರ್ದು, ದೇವಸ್ಥಾನಕ್ಕೆ ನಾನ್ ವೆಜ್ ಅಂದರೆ ಇಡ್ತಾನೆ ಹಿಡಿಯೋದು. ಉಪ್ಪಿಟ್ಟು ಅಂದರೆ ಹಿಂಗೆ ಕಟ್ಕೊಂಡು ಇಡ್ತಾನೆ, ಹಿಂಗೆ ಗುಡ್ಡೆಗಳು ಕಟ್ಟಿರ್ತಾನೆ. ಒಂದೊಂದು ಗುಡ್ಡೆ ಹಾಕ್ಸ್ಕೊಂಡು ಅದರಲ್ಲೂ 2 ಸತಿ ಹಾಕ್ಸೋಣ. ಏನು ನಮ್ಮ ಹುಡುಗ ಹಾಕಂಡ್ರಿ, ನಮ್ಮ ಭಾರ್ಗವ ತುಮಕೂರು ಭಾರ್ಗವ. ತುಮಕೂರು ತಾನೆ ಅವನು, ತುಮಕೂರು ಬಾರ್ಗೆ.
ತುಮಕೂರು ಬಿಟ್ಟು ಈಗ ಎಲೆಕ್ಟ್ರಾನಿಕ್ ಸಿಟಿ. ನಾವು ತುಮಕೂರು ಬಿಟ್ಟಿದ್ದೀವಿ ಈಗ. ಈಗ ಮೆಟ್ರೋ ನೆಕ್ಸ್ಟ್ ನಮ್ಮ ಕಡೂರಲ್ಲಿ ಮೆಟ್ರೋ ತಗೊಂಬರೋಂತ ನೆಕ್ಸ್ಟ್ ಕಲಾವಿದ ಅಂದ್ರೆ ನಮ್ಮ ಭಾರ್ಗವ್. ಆಗ್ಲೇ ಪ್ಲಾನ್ ಮಾಡ್ತಾ ಇದ್ದಾನೆ. ನೀವೇನಾರ ಒಂದು 100 crore ಸ್ಪಾನ್ಸರ್ ಮಾಡಿದ್ರೆ ತರ್ತೀನಪ್ಪ ನೀವು. ಅಣ್ಣ ಕೆಲಸ ಏನಾರು ಇದ್ರೆ ಕರ್ಕೊಂಡು ನಮ್ಮನ್ನ ಸ್ವಲ್ಪ ನಾನು ಅವನು ಇಬ್ರು ಸೇರ್ಕಂತೀವಿ ಕೆಲಸಕ್ಕೆ. ಎಷ್ಟು ಕೊಡೋಣ? ನಾನು ಹೋಗ್ಬರ್ತೀನಿ. ನೋಡಿ ಕೆಲಸದಾರ ಇಲ್ಲ ಇದೀವಿ. ನಿಮ್ದೇನು 3 ಸೈಟ್ ಇದಲ್ಲ, ಅದು ಮಾರು ಆರಾಮಾಗಿ ದುಡ್ಡು ಬರುತ್ತೆ. ರೋಡ್ ಸೈಡ್ ಇದೆಲ್ಲ. ಅವ್ರ ಅಪ್ಪಾಜಿ ವಿಡಿಯೋ ನೋಡ್ತಿದ್ರೆ ಮನೆ ಸೇರ್ಸೋಲ್ಲ. ಅಲ್ಲಿಂದ ಬರಲ್ಲ ಹೊರಗಡೆ. ಟೆಂಪರ್ ಗ್ಲಾಸ್ ಹಾಕಿದೆಲ್ಲ. ಬರಲ್ಲ ಬರಲ್ಲ ಮೆಟ್ಟು. ಅಪ್ಪ ಇದ್ರಲ್ಲಿ VRLC ಇದು ಮಾಡುತ್ತೆ. ಆಮೇಲೆ ಇರೋದು ಹೆಲಿಕಾಪ್ಟರ್ ಕಳ್ಸುತ್ತೆ ಅಲ್ಲಿಂದಾನೆ. ನೋಡ್ರಿ ಎಷ್ಟು ರಿಚ್ ಅಂತ ಇದ್ರಲ್ಲೇ ಗೊತ್ತಾಗ್ತಿದೆ. ಅಲ್ಲ ಬ್ರೋ, ಎಷ್ಟು ರಿಚ್ ಅಂತ ಗೊತ್ತಾಗ್ತಿದೆ. ಇಲ್ಲಿ ನಿಮಗೆ ಗೊತ್ತಿಲ್ಲ ಇನ್ನು ದುಡ್ಡು ಎಲ್ಲಿಟ್ಟಿದ್ದಾನೆ ಗೊತ್ತವನು. ಎಲ್ಲ ದುಡ್ಡು ಇಲ್ಲೆಲ್ಲ ಇಟ್ರೆ ಗೊತ್ತಾಗುತ್ತೆ ಅಂತ ಬಿಟ್ಟು ಅಲ್ಲಿ ಒಳಗೆ ಇಟ್ಟು ಬಂದಿದ್ದಾನೆ. ಹೇಳ್ಬೇಕಂದ್ರೆ ಇಷ್ಟು ಜನ ಕರ್ಕೊಂಡ್ ಬಂದಿರೋದೇ ಇವನೊಬ್ನೇ. ಎಲ್ಲ ಬಟ್ಟೆ ಜೋಬ್ ಹೊಡ್ಸ್ಕೊಂಡ್ರೆ ಅವನು ಬಾಡಿಲೇ ಜೋಬ್ ಹೊಡ್ಸ್ಕೊಂಡಿದ್ದಾನೆ. ರಿಚ್, ಫುಲ್ ರಿಚೆಸ್ಟ್ ಪರ್ಸನ್ ನಮ್ಮ ಜೊತೆ ಟ್ರಿಪ್ಪಿಗೆ ಬಂದಿರೋದು. ಅದೇ ರಿಚೆಸ್ಟ್ ಪರ್ಸನ್ ದುಡ್ಡು ಇಡಬೇಕಲ್ಲ. ಗೋಲ್ಡ್ ಎಲ್ಲ ಹಾಕೊಂಡಿದ್ದಾನೆ. ವಿಡಿಯೋದಲ್ಲಿ ಶೋ ಮಾಡ್ಬೇಡ ಅಂತ ಹೇಳಿದಾನೆ. ಉಪ್ಪಿಟ್ಟು ತಿಂದಿರೋದಕ್ಕೂ ಅವನಿಗೆ ತಲೆ ಹೊಡಿತಾ ಇರೋದು ಸೈಕ್ ಆಗ್ಬಿಟ್ಟಿದ್ಯಾರ. ಸ್ಟೇ ಆಗೋ ಥರ ಮಾಡ್ಬೇಡಿ. ನೋಡಿ ನೆಕ್ಸ್ಟ್ ಟ್ರಿಪ್ನ ಆಲ್ರೆಡಿ ಅವರು ರಿವೀಲ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮಲ್ಪೆ ಒಳ್ಳೆ ಮಂಗ್ಳೂರ್ ಕಡೆ ಇಡು. ನೀಟಾಗಿ ದರ್ಶನ ಮುಗಿಸ್ಕೊಂಡು ಕರ್ಕೊಂಡು ಹೋಗೋಣ. ಇಲ್ಲ ಅಲ್ಲಿಂದ ಅಲ್ಲೇ ಫುಡ್ ಡೈರೆಕ್ಟ್ ಆಗಿ ನಮ್ಮ ಭಟ್ರನ್ನೇ ಕರ್ಕೊಂಡು ಹೋಗ್ಬಿಡ್ರಿ. ಚೆನ್ನಾಗಿ ಅಡುಗೆ ಮಾಡ್ತಾರೆ. ಯಾಕಂದ್ರೆ ಮಂಗ್ಳೂರ್ ಸೈಡು ಫುಡ್ ಅಡ್ಜಸ್ಟ್ ಆಗಲ್ಲ. ಇವ್ರನ್ನೇ ಕರ್ಕೊಂಡು ನಿಂಗೆ ಏನ್ ಬೇಕು ನಾನ್ ವೆಜ್ ಇದ್ರೆ ಕಳ್ದು ಹೋಗ್ತೀರಿ ನೀನು. ಬಿಡ್ಬೇಕಲ್ಲ, ಬಿಡ್ತಾರೆ. ನಾವು ಆ ಥರ ರೆಸಾರ್ಟ್ ಎಲ್ಲ ಹುಡುಕ್ತಿವಿ. ಸ್ವಿಮ್ಮಿಂಗ್ ಪೂಲ್ ಇರೋಂಥದ್ದು. ಓಕೆ, ಫುಲ್ ಅಲ್ಲೇ ಆಲ್ಟ್ ಆಗಿ ಬೀಚ್ ನೋಡ್ಕೊಂಡು. ನೋಡಿ ಇವರು ಮತ್ತೆ ಇನ್ನೊಂದು ಬ್ಯಾಚ್ ಇದೆ. ಅವ್ರು 12 ಜನ ಕನ್ಫರ್ಮ್ ಮಾಡಿದ್ದಾರೆ. ನೀವು ಎಲ್ಲೇ ಕರೆದು ನಾವು 12 ಜನ ಬರ್ತೀವಿ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಮಂಗ್ಳೂರ್ ಟ್ರಿಪ್ ಇಡ್ರಿ, ಬೇಕಾದ್ರೆ ನೆಕ್ಸ್ಟ್ ವೀಕೆಂಡ್ ಹೋಗೋಣ. ನೋಡ್ರಿ ಹುಮ್ಮಸ್ಸು. ಗೈಸ್ ಫೈನಲ್ ಆಗಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ದೇವಸ್ಥಾನದಿಂದ ಈಗ 50 ಮೆಂಬರ್ಸ್ ಏನಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಹಿಂದೆ ಬರ್ತಾ ಇದ್ದಾರೆ, ನೋಡ್ಬೋದು ನೀವು. ಅಷ್ಟು ಜನನು ಹಿಂದೆ ಇದ್ದಾರೆ. ಎಲ್ಲರೂ ಒಂದು ಕ್ಯೂ ಮಾಡಿಬಿಟ್ಟು ಅವ್ರಿಗೆ ಒಂದೊಂದು ಗ್ರೂಪ್ಗಳನ್ನ ಮಾಡಿದ್ದೀವಿ. ಗ್ರೂಪಿಂದ ಎಲ್ಲ ಜಾಯಿನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ನೋಡಿ ಇಷ್ಟು ಜನ ಬಂದಿದ್ದಾರೆ. ಕೇರಳದಿಂದಲ್ಲ ಒಂದೇ ಹುಡುಗ. ನೋಡಿ ಇಲ್ಲಿ ಏನು ಬರ್ತಿದ್ದಾರೆ ಜನ ಎಲ್ಲ ನಮ್ಮವರೇ ಫುಲ್ಲು. ನೋಡಿ ಇಷ್ಟು ಜನ. ಇಷ್ಟೇನಾ? ಓಕೆ, ಫೈನಲ್ ಆಗಿ ನಾನು ದೇವಸ್ಥಾನ ಹತ್ರ ಬಂದ್ವಿ. ಹೋಗ್ತಾ ಇದ್ದೀವಿ. ಬನ್ನಿ ಹೊರಡೋಣ. ನೋಡಿ ಫುಲ್ಲು ಟ್ರಾಫಿಕ್ ಇದೆ ಇವತ್ತು. ಹೇಗಿದೆ ರಶ್, ಕ್ಯೂ ಹೇಗಿದೆ ಅಂತ ಗೊತ್ತಿಲ್ಲ. ಬನ್ನಿ ನೋಡೋಣ. ಅಲ್ಲಿ ಹೋಗ್ಬಿಟ್ಟು ಯಾವ ಥರ ದರ್ಶನ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. ಅದಾದಮೇಲೆ ಇನ್ನೂ 2-3 ದೇವಸ್ಥಾನ ಬೇರೆ ನೋಡೋದಿದೆ. ಅದೆಲ್ಲ ನೋಡಿಕೊಂಡು ಸೀದಾ ಹೊರಡಬೇಕಾಗತ್ತೆ. ಬನ್ನಿ ಮುಂದಕ್ಕೆ ಮೂವ್ ಆಗೋಣ. ಯಾಕೆ ಬ್ರೋ ಹಿಂಗೆ ಹೋಗ್ತೀರಾ? ಹೆಂಗಿದೆ? ಸೂಪರ್ ಇದೆ. ಏನೋ ಬೇಜಾರಿದೆಯಾ? ಇಲ್ಲ ಇಲ್ಲ ಅಣ್ಣ, ಸೂಪರ್ ಇದೆ. ಕಂಫರ್ಟಬಲ್ ಇದೆ ಅಲ್ಲ? ಅಡ್ಜಸ್ಟ್ ಅಲ್ಲ? ಕಂಫರ್ಟಬಲ್ ಇದೆ. ಹಾಯ್. ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ. ನೋಡ್ರಿ ಇಲ್ಲಿ ಇಟ್ಟಿದ್ದಾರೆ. ಏನ್ ಮಾಡ್ಬೇಕು? ಫೋನ್ ಪೇ ಇಲ್ಲಲ್ಲ? ನಿಂದಿತ್ತ ಫೋನ್ ಪೇ? ಇವನಿಗೆ 10 ರೂಪಾಯಿ ಕೊಡು ಶೇರು. ಆ ಬ್ಯಾಗಲ್ಲಿ ಅಲ್ಲಿ ಮುಂದೆ ಇಸ್ಕೊಡೋ. 10 ರೂಪಾಯಿ ಹೋಗಲ್ಲ ಇಸ್ಕೊಳ್ಳೋ. ಕೊಡ್ತಾ ಇದೆ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿದೆ. ಎಲ್ಲ ಚಟ ಮಾಡಿದೆ. ಇಲ್ಲಪ್ಪ, ಬೇಜಾರೇನು ಆಗಿಲ್ಲ. ಎಲ್ಲ ಅಡ್ಜಸ್ಟ್ ಆಗಿದೆ, ಏನು ತೊಂದರೆ ಇಲ್ಲ. ನಮ್ಮ ಹುಡುಗನ ಆಯೋಜನೆ ಮಾಡಿರೋದು. ನೋಡಿ ಏನೋ ಊಟ ತಿಂಡಿ ಇಲ್ಲ ಏನೋ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಚೆನ್ನಾಗಿ ದರ್ಶನ ಆದ್ರೆ ಸಾಕು. ಇವಾಗ ದರ್ಶನ ಆಗುತ್ತೆ. ಅಷ್ಟೇನು ಜನ ಇಲ್ಲ ಅನ್ನೋ. ಜನ ಇಲ್ಲ ಅಷ್ಟೊಂದಿದೆ. ನಾನು ಅದೇ ನೋಡಿದೆ, ಅಷ್ಟೊಂದೇನು ಜನ ಇಲ್ಲ. ನೋಡೋಣ, ರಾಯರು ಬೇಗ ದರ್ಶನ ಕೊಟ್ರೆ ಸಾಕು. ಗೈಸ್ ಆದಷ್ಟು ಬೇಗ ರಾಘವೇಂದ್ರ ಸ್ವಾಮಿ ಆಶೀರ್ವಾದದಿಂದ 100K ಸಬ್ಸ್ಕ್ರೈಬರ್ಸ್ ಆದರೆ ಇಲ್ಲಿ ಎಷ್ಟು ಹಸುಗಳಿದೆ ಅಷ್ಟು ಹಸುಗಳಿಗೂ ಬಾಳೆಹಣ್ಣು ಕೊಡ್ತೀನಿ. ಇದೆಲ್ಲ ಯಾರೆಲ್ಲ ರಾಘವೇಂದ್ರ ಸ್ವಾಮಿ ಭಕ್ತಾದಿಗಳು ನೋಡ್ತಿದ್ರು ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್. ಗೈಸ್ ನಮ್ಮ ಹುಡುಗಂಗೆ ಹೊಸದಾಗಿ ಒಂದು ಕೆಲಸ ಆಗಿದೆ. ಕೆಲಸ ಆಗಿದ್ದು ಮಾರನೇ ದಿನನೇ ಮಂತ್ರಾಲಯಕ್ಕೆ ಬಂದಿದ್ದಾನೆ. ಏನು ಬರ್ಗಿ ಕೆಲಸ ಸಿಕ್ಕಿದೆ ನಮ್ಮ ಹುಡುಗಂಗೆ. ಇಷ್ಟು ವರ್ಷ ಕಷ್ಟಪಟ್ಟು ಓದಿದ್ದಕ್ಕೆ ಅದಕ್ಕೋಸ್ಕರ ಮಂತ್ರಾಲಯ ಕರ್ಕೊಂಡ್ ಬಂದಿದ್ದೀವಿ. ಹೌದು ಏನೋ ಸೀರಿಯಸ್ ಆಗಿ ಇದು ವಿಡಿಯೋ ಮಾಡ್ತಿದ್ದೆ ಅಂತ ಅದೇ ರೀತಿ ಇಲ್ಲ. ಹೋಗ್ತೀನಲ್ಲ ಈಗ ನಮ್ಮ ಹುಡುಗಂಗೆ ಒಳ್ಳೆ ಕೆಲಸ ಆಗಿದೆ. ಅದರಿಂದ ಇನ್ನೂ ಒಳ್ಳೆ ಜಾಬ್ ಆಗಲಿ, ಬೇಗ ಮನೆ ಮಾಡ್ಕೊಳ್ಳಿ. ಮನೆಯೆಲ್ಲ ಆಗಿದೆ ಅವ್ರದ್ದೇನು ಸೌಕರ್ಯ. ಹಾಂ ಓಕೆ. ಏನೋ ಇಲ್ಲಿಗೂ ಚಪ್ಪಲಿ ಹಾಕೊಂಬರ್ತಾರೆ. ಚಪ್ಪಲಿ ಹಾಕೊಂಬರ್ತಾರೆ. ಬನ್ನಿ ದೇವ್ರ ದರ್ಶನದಿಂದ ದೇವರ ಆಶೀರ್ವಾದದಿಂದ ಬೇಗ ದರ್ಶನ ಬಿಟ್ಟರೆ ಸಾಕಾಗಿದೆ. ಇನ್ನೂ 2-3 ಟೆಂಪಲ್ಸ್ ಕವರ್ ಮಾಡೋದಿದೆ. ಬೇಗ ಕವರ್ ಮಾಡಿಕೊಂಡು ಸೀದಾ ಹೊರಡೋಣ. ಹಾಂ ಚಲೋ. ಏನ್ರು ಚಲೋ. ಏನಿದು? ಇದು 1000 ರೂಪಾಯಿಗೆ ಅನ್ನದಾನಕ್ಕೆ ಟಿಕೆಟ್ ಮಾಡಿಸಿದ್ರೆ ಡೈರೆಕ್ಟ್ ಎಂಟ್ರಿ. 5 ಜನ ಹೋಗ್ಬೋದು. ಉಂಡಿ ಹಾಕೋ ಬದಲು ನಮಗೂ ಸ್ಪೆಷಲ್ ಎಂಟ್ರಿ, ಜೊತೆಗೆ ಡೈರೆಕ್ಟ್ ದರ್ಶನ ರಾಯರದು. ಡೈರೆಕ್ಟ್ ದರ್ಶನ ಗೌರ್ಮೆಂಟಿಗೆ ಹಾಕೋ ಬದಲು ಅಲ್ಲ, ಉಂಡಿಗೆ ಹಾಕೋ ಬದಲು
ಅನ್ನದಾನ ಅಂತ ರೆಸಿಪ್ಟ್ ಹಾಕ್ತಾರೆ. 1 ಟಿಕೆಟಲ್ಲಿ 5 ಜನ ಹೋಗ್ಬೋದು. ಗೈಸ್, ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸಿಗೋಸ್ಕರ ಟೋಟಲ್ ಆಗಿ 50 ಫೋಟೋನ ತೊಗೊತಾ ಇದ್ದೀವಿ ಈಗ ಗಿವ್ ಅವೇ ಹಾಕೊಡೋಕ್ಕೆ. ಯಾಕಂತಂದರೆ ನಾನು ದುಡ್ಡು ಮತ್ತು ಬೇರೆ ಇನ್ನೊಂದು ಏನೋ ಒಂದು ಗಿವ್ ಅವೇ ಮಾಡೋಕ್ಕೆ ಇಷ್ಟಪಡಲ್ಲ. ರಾಘವೇಂದ್ರ ಸ್ವಾಮಿ ಫೋಟೋನೇ ನಾವು ಗಿವ್ ಅವೇ ಮಾಡೋಣ ಅಂತ ಅಂದ್ಬಿಟ್ಟು 50 ಫೋಟೋ ಆರ್ಡರ್ ಮಾಡಿದ್ವಿ. ಒಂದೇ ಥರ ಇದೆ ಇದು, ಯಾವ್ದಾದ್ರು ಒಂದೇ ಥರ ಇದೆ, ಇದೇ ಥರ ಇರಲಿ ನೋಡಿ. ಇದೇ ಫೋಟೋನ 50 ಪೀಸ್ ತೊಗೊತಾ ಇದ್ದೀವಿ ಈಗ ಗಿವ್ ಅವೇ ಮಾಡೋಕ್ಕೆ. ಇದೇ ಇರಲಿ. ಹಾಂ, ಏನೋ ಅದೇ ಇಲ್ಲ ನೋಡಿ. ಟೋಟಲ್ ಆಗಿ 50 ಫೋಟೋ ರೆಡಿ ಆಗ್ತಾಯಿದೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗ. ರೆಡಿ ಆಗಿದ ತಕ್ಷಣ ತೊಗೊಂಡು ಹೊರಡೋದೆ, ಇನ್ನೇನಿಲ್ಲ. ನೋಡಿ ಹುಡುಗರೇ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ. ತೊಗೊಂಡು ಹೊರಟಿದ್ದೀವಿ ಈಗ. ಫೋಟೋಗಳು ನೋಡಿ, ಇದು ನಮ್ಮದೆಲ್ಲ ಇದೆ. ಇಷ್ಟು ನಮ್ಮದೇ ಫೋಟೋ. ಆ ಹುಡುಗ ಫೋಟೋ ತೆಗೆದಿರೋದು, ಇನ್ನೊಬ್ಬ ತೊಗೊಂಬರ್ತಾನೆ. ಟೋಟಲ್ ಆಗಿ 50 ಫೋಟೋ ಆರ್ಡ್ರ್ ಮಾಡಿದ್ವಿ. 1 ಅವರಲ್ಲೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಮಗೆ ಯಾವ ಥರ ಬೇಕು ಅದೇ ಥರ ರೆಡಿ ಮಾಡಿದ್ದಾರೆ. ಓಕೆನಾ, ಈಗ ಹೊರಡೋಣ ದೇವಸ್ಥಾನದಿಂದ. ಬನ್ನಿ. ಹಾಂ, ಇದೇ ದೇವ್ರಿನ ಫೋಟೋ, ಇದೇ ಥರ ದೇವ್ರಿನ ಫೋಟೋ ಇದೆ. ರಾಘವೇಂದ್ರ ಸ್ವಾಮಿ. ಹೇಯ್, ಎಲ್ಲ ಗೊತ್ತೇ ಬನ್ನಿ ನೋಡಿ. ಪಾಪ ಎಷ್ಟು ಕಷ್ಟಪಡ್ತಾರೆ ಈ ಏಜಲ್ಲೂ. ಒಬ್ಬೊಬ್ರು ವಯಸ್ಸಾದರೂ ಕೂಡ ಮನೆ ಬಿಟ್ಟು ಹೊರಗಡೆ ಬರಲ್ಲ, ಕೆಲಸ ಮಾಡಲ್ಲ ಹುಡುಗರು. ಒಬ್ಬೊಬ್ರು ಅವರಿಗೆಲ್ಲ ಒಂದೇ ರೆಕಮೆಂಡ್ ಮಾಡೋದು, ಮುಂದಿನ ಇಲ್ಲ ನೀನು ನನ್ನ ಜೊತೆ ಕೆಲಸ ಮಾಡ್ದೆ, ಇವನು ನಮ್ಮ ಜೊತೆ ನಾವು ಒಂದೇ ಅಪ್ಪ ಅವರೆಲ್ಲ ಕೆಲಸ ಮಾಡ್ತಾನೆ, ಕೆಲಸ ಮಾಡ್ತೀವಿ. ಹಾಂ ಓಕೆನಾ. ಪ್ರತಿಯೊಬ್ಬರು ಕೆಲಸ ಮಾಡಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಇನ್ನೇನಿಲ್ಲ. ಎಲ್ಲ ಆದಷ್ಟು ಬೇಗ ಸೆಟ್ಲಾಗಿ ನೋಡಿ. ನನ್ನ ಫೋನ್ ನಂಬರಾ? ಯಾಕಪ್ಪ ನನ್ನ ಫೋನ್? ಬಸ್ ಓಕೆ. ಹಾಂ ಬರ್ರಿ ಹೋಣ. ಏನು ಮಾಡ್ತಿದ್ದೀರಾ? ಹೊರಡ ನಡ್ರಿ. ಹಾಂ ಹಾಂ ಅಲ್ಲಿ ತಂದು ಹಾಕ್ತೀರಾ? ತಂದು ಕೊಡ್ತೀರಾ? ನಂಬೋದಾ? ತಾಳ್ರಿ ನಂಬರ್ ನೋಡೋಣ ಗೈಸ್. ಅವ್ರೀಗ ತಾಮೊಂದು ದೇವಸ್ಥಾನ ನಮ್ಮ ಬಸ್ ಹತ್ರನೇ ತಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಗೈಸ್, ಇವನು ಹಾಕಿರೋ ಸ್ಪೆಕ್ಸ್ ನೋಡಿ ಯಾರು ಹಪ್ಳನೇ ಹಾಕ್ಸ್ಕೊಂತಿಲ್ಲ ಅಲ್ಲ? ಏನ ಹಿಂಗಂತೀರ ಹುಡುಗ? ಫೈನಲ್ ಆಗಿ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಬಂದಿದ್ದೀವಿ. ಇನ್ನೇನು ನಮ್ಮ ಪ್ಯಾಸೆಂಜರ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಇನ್ನೊಂದೊಂದು ಸ್ವಲ್ಪ ಜನ ಕೆಳಗೆ ಬರೋರು ಇದ್ದಾರೆ. ಅವರೆಲ್ಲ ಬಂದ್ರಂದ್ರೆ ಡೈರೆಕ್ಟಾಗಿ ಈಗ ದೇವಸ್ಥಾನಕ್ಕೆ ಹೋಗಿ ದೇವ ದರ್ಶನ ಮಾಡ್ಕೊಂಡು ಬರೋದೆ. ನೋಡಿ ಇಷ್ಟು ಜನ ಇದ್ದಾರೆ. ಇನ್ನೂ ಮಲಗಿದ್ರು, ಸ್ವಲ್ಪ ಟ್ರಾವೆಲಿಂಗ್ ಮಾಡಿಕೊಂಡು ಈಗೆಲ್ಲ ಕೆಳಗೆ ಬರ್ತಾರೆ. ಕೆಳಗಿಂದ ಎಲ್ಲರನ್ನೂ ಕರ್ಕೊಂಡೋಗಿ ದರ್ಶನ ಮಾಡ್ಸ್ಕೊಂಡು ಬರೋಣ ಬನ್ನಿ. ಏನಿಲ್ಲ, ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಎಂಟ್ರಿ ಆದ್ವಿ. ನನ್ನ ದೇವಸ್ಥಾನದಲ್ಲಿ ಇಲ್ಲೊಂದು ವಿಶೇಷತೆ, ಒಂದು ಆಂಜನೇಯ ಸ್ವಾಮಿ ಪಾದ ರಕ್ಷೆಗಳಿದ್ದಾವೆ ಇಲ್ಲಿ. ಅದು ಸುಮಾರು ವರ್ಷಗಳಿಂದ ಇಟ್ಟಿರೋದು. ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಅದನ್ನು ನಿಮಗೆ ರಿವ್ಯೂ ಮಾಡೋಣ, ಓಕೆನಾ? ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈಗ ನಮ್ಮ ಪ್ಯಾಸೆಂಜರ್ಸ್ನೆಲ್ಲ ಕರ್ಕೊಂಡು ಸೀದಾ ದೇವಸ್ಥಾನ ಹತ್ರ ಹೋಗೋಣ. ಗೈಸ್, ಫೈನಲ್ ಆಗಿ ಹೊರಟಿದ್ದೀವಿ. ಇನ್ನೇನು ಪಂಚಮುಖಿ ನೋಡಾಯ್ತು, ಬಿಚ್ಚಾಲೆ ದೇವಸ್ಥಾನ ನೋಡಿದ್ವಿ. ಇನ್ನೇನು ಕಡೂರು ಕಡೆ ಹೊರಟ್ವಿ. ಇನ್ನೇನು ಮಧ್ಯದಲ್ಲಿ ಒಂದು ಸ್ಟಾಪ್ ಇದೆ, ಊಟದ ಸ್ಟಾಪ್ ಆಗಿದ ತಕ್ಷಣ ಸೀದಾ ಕಡೂರು ಕಡೆ ಹೊರಡ್ತೀವಿ. ಬನ್ನಿ ಈಗ ಮನೆಗೆ ಹೋಗ್ಬಿಟ್ಟು ವ್ಲಾಗ್ನ ಏನು ಮಾಡೋಣ. ಗೈಸ್, ನಮ್ಮ ಶುರು ಬರ್ಡೇ ಇದೆ ಇವತ್ತು. ಸೊ ಯಾವ ಊರಣ ಇದು? ಕೋತ್ನಾಡ್ ಅಂತ ಹೇಳ್ಬಿಟ್ಟು ಒಂದು ಊರಲ್ಲಿ ಕೇಕ್ ತೊಗೊತಾ ಇದ್ದೀವಿ. 12 ಗಂಟೆ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು. ಬನ್ನಿ ಕೇಕ್ ಕಟ್ ಮಾಡಿಸೋ, 1 kg ಕೇಕ್ ಕೊಟ್ಬಿಡಿ. ನೋಡಿ ಗೈಸ್, ಈಗ ಮಂತ್ರಾಲಯ ಟ್ರಿಪ್ ಮುಗಿಸ್ಕೊಂಡು ಸೀದಾ ಕಡೂರಿಗೆ ಬಂದಿದ ತಕ್ಷಣ ನಮ್ಮ ಹುಡುಗನ ಬರ್ಡೇಗೆ ಫುಲ್ಲು ಶಾಪಿಂಗ್ ಮಾಡ್ತೇವೆ ನಾನು. ಈಗ ನಮಗೂ ಬಟ್ಟೆ ಕೊಡಿಸ್ತಾನೆ ಏನೋ. ವಿಡಿಯೋದಲ್ಲಿ ಹೇಳ್ದಂಗೆ ಅಲ್ಲಪ್ಪ ಚಿನ್ನ, ಅಲ್ವಾ ಅಲ್ವಾ? ಇವ್ನು ಏನು ಗೊತ್ತಾ, ಅಂಕಲ್ ಹಾಕೊಳ್ಳೋ ಬಟ್ಟೆನೇ ಬೇಕಂತ ಇವನಿಗೆ. ಈಗ ಜನ್ರೇಷನ್ಗೆ ಹಾಕೊಳ್ಳೋ ಬಟ್ಟೆ ನೋಡಿ. ನಾನು ವೇರ್ ಮಾಡೋ ಬಟ್ಟೆಗಳು ಚೆನ್ನಾಗಿರುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡ್ರಪ್ಪ. ಇವ್ನಿಗೆ ಅದೇ ಥರ ಬಟ್ಟೆಗಳು ತಗೊಳ್ಳೋ ಚೆನ್ನಾಗಿರುತ್ತೆ ಅಂತಂದರೆ, ಇಲ್ಲ ನನಗೆ ನಾವು ಅಪ್ಪಾಜಿ ಹಾಕೊಳ್ಳುತ್ತಲ್ಲ ಅದೇ ಶರ್ಟ್ ಬೇಕು, ನಾವು ಅಪ್ಪಾಜಿ ಹಾಕೊಳ್ಳುತ್ತಲ್ಲ ಅದೇ ಪ್ಯಾಂಟ್ ಬೇಕು ಅಂತ ಪಾಪ ಹೆಂಗೆ ಅವಾಗಲಿಂದ ತಲೆ ತಿಂತಾನೆ. ಏನು ಬ್ರೋ, ಎಷ್ಟೊತ್ತಿಂದ ಆಡಿಸ್ತೀಯಾನು ಹೇಳ್ರಿ ಅವನು? 1 hour ಆಯಿತಾ? ಅರ್ಧ ಗಂಟೆಯಿಂದ. ನೋಡು ಅವ್ರು ಎಷ್ಟು ಬೇಗ ಹೇಳ್ತೀರ ಅರ್ಧ ಗಂಟೆ ಅಂತ. ಹಾಂ, ಬೇಗ ತಗ. ನಾನು ಬಂದೆ ಅಂದರೆ ಇವರೇ ತಕ್ಕೊಡ್ತಾರೆ ನೀಟಾಗಿ, ಒಂದು ಪ್ಯಾಂಟ್ ಒಂದು ಶರ್ಟ್. ಏನು ಬ್ರೋ, ಯಾವತ್ತೂ ನಾವು ಅಯ್ಯೋನೇ ಅನ್ಸೋಕೋಲ್ಲ. ಬಟ್ಟೆ ಹಾಕಿ ಬೇಜಾರಾಗೋಗ್ಬಿಟ್ಟಿದೆ. ಅವ್ರು ಯಾರು ಕೊಟ್ಟರು ತೊಗೊಂಡೋಗ್ತೀವಿ, ಹಂಗಾಯ್ತು. ಈಗ 36 ಒಂದು 34 ಇನ್ನು ನೀನು ಶರ್ಟ್ ಬೇರೆ ತಗೋಬೇಕು, ಇದ್ದೇ ಬೇರೆ ಬರ್ತದೆ. ಹೋಗಿ ಹಾಕೊಂಬರಾಗ ಗೊತ್ತಾಗುತ್ತೆ. ಹ್ಞೂ ಹೋಗು. ಯಾವುದು ಕಲರ್ ಇಷ್ಟ ಆಯ್ತು? ಹಿಂದಕ್ಕೆ ಹೋಗಿ ನೋಡೋ. ನೋಡಿ ಗೈಸ್, ಜಾತ್ರೆ ಇದೆ ಇದು. ಜಾತ್ರೆ ಅನ್ಸಲ್ಲ, ಡೀಸೆಂಟ್ ಆಗಿದೆ ಕಣ. ನಾನು ಹಾಕೋ ಬಟ್ಟೆ ನನಗೆ ಇಷ್ಟ ಆದರೆ ಸಾಕು. ಅವ್ರಿಗೆ ಇಷ್ಟ ಆಗಬೇಕು, ಇವ್ರಿಗೆ ಇಷ್ಟ ಆಗ್ಬೇಕಂತ ಏನಿಲ್ಲ. ಅರೆ ಇಷ್ಟಪಡ್ತಾರೆ ಒಬ್ಬೊಬ್ರು, ಕೇಳ್ತಾರೆ ಕಣೋ, ಎಷ್ಟು ಜನ ಕೇಳ್ತಾರೆ ಗೊತ್ತಾ ಬಟ್ಟೆ ಎಲ್ಲಿ ತಗೊಂಡ್ರೆ ಅಂತ. ಅದ್ರಲ್ಲಿ ಶರ್ಟ್ಸ್ಗಳೆಲ್ಲ ಚೆನ್ನಾಗಿದೆ. ಸರ್, ಇದು ಮೊನ್ನೆ ತೊಗೊಂಡಿದ್ನಲ್ಲ ಶರ್ಟು, ಇಲ್ಲಿ ನೋಡೋ, ಇದು ಮೊನ್ನೆ ತೊಗೊಂಡಿದ್ದ
ಶುರು ಈ ಥರದ್ದು ಹಾಕೊಂಬಿಡ ಸುಮ್ಮನೆ ಇಂಥವು ಹಾಕಂತೀಯ ಇಂಥವು ಹಾಂ ಓ ಈ ಶರ್ಟ್ ಎಷ್ಟಂತ ತಾಂತೀವಿ ಕಲರ್ ನಿನ್ನ ಹತ್ರ ಐತೆ ಈ ಕಲರ್ ಬೇಡ ಬ್ರೋ ಇದದೇ ಅಂತ ನೀವು ಯಾರು ಏನು ಒಂದು ಮೈಂಡ್ ಸೆಟ್ ಹೆಂಗ್ ಗೊತ್ತಾ ವೈಟ್ ಶರ್ಟ್ ಅಂದ್ರೆ ವೈಟ್ ಶರ್ಟಲ್ಲಿ ಸಾವಿರಾರು ಕಲರ್ ಇದೆ ವೈಟಲ್ಲಿ ಸಾವಿರಾರು ಕಲರ್ ಇದೆ ಗೊತ್ತಾ ಕೇಳೋರ್ನ ವೈಟಲ್ಲಿ ಎಷ್ಟು ಕಲರ್ ಇದೆ ಬ್ರೋ ಹಾಕೊಂಬರೋಕೆ ಹೇಳ್ತೀನಿ ಬಟ್ಟೆ ಪ್ಯಾಂಟ್ ಶರ್ಟ್ ಎರಡು ಹಾಕೊಂಬರೋಕೆ ಇಲ್ಲ ಚುಂಬಿ ಸ್ನಾನ ಮಾಡ್ಕೊಂಡು ಪಟ್ಟಣ ಹಾಕೊಂಡವಂತ ಮತ್ತೆ ಬ್ರೋ ಸಮಾಚಾರ ಫುಲ್ ಜೋರ್ ಆ್ಯಪರ ಎಲ್ಲಿ ನೀವು ಕಲೆಕ್ಷನ್ಸ್ ತರಿಸ್ತಿಲ್ಲ ಇವ್ರು ಏನು ಗೊತ್ತಾ ಫಸ್ಟ್ ಸ್ಟಾರ್ಟಿಂಗ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ತರಿಸಿದ್ರು ಬಟ್ಟೆಗಳು ಸಖತ್ತಾಗಿರುತ್ತೆ ಕ್ವಾಲಿಟಿ ಇರುತ್ತೆ ನಾನು ಆಲ್ಮೋಸ್ಟ್ ಎಲ್ಲ ಇಲ್ಲೇ ತಗೊಳ್ಳೋದು ಆದರೆ ಇವರು ಜಾಸ್ತಿ ಜನ ಆದಂಗೆ ಇವರು ಇದೇ ತರಿಸ್ತಾ ಇಲ್ಲ ಏನು ಕಲೆಕ್ಷನ್ಸ್ ಅಲ್ಲ ಇವತ್ತು ಹೋಗಿದಾರಲ್ಲ ಕಲೆಕ್ಷನ್ಗೆ ಅವ್ರಿಗೆ ಕನ್ನಡ ಬರಲ್ಲ ಅವ್ರಿಗೆ ಕನ್ನಡ ಸ್ವಲ್ಪನೂ ಬರಲ್ಲ ಹ್ಞೂ ಸಾಕಲ್ಲ ಅಷ್ಟು ಬಂದ್ರೆ ನೀವು ಹೇಳ್ಕೊಟ್ರಿ ಸುಮ್ಮನೆ ಇರ್ತಿರಲ್ಲ ನಮಗೆ ಹೇಳ್ಕೊಟ್ರಿ ಮಲಯಾಳ ನಾವು ಕಲಿತೀವಿ ನಮಗೂ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಮಲಯಾಳ ಸರಿ ತಮಿಳ್ ಬರುತ್ತೆ ಹಾಂ ಹೌದಾ ಹ್ಞೂ ಓಕೆ ಹಂಗಾರೆ ಈಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಕ್ಕೆ ಏನು ಮಾಡಬೇಕು எல்லாரும் நல்லா இருக்கீங்களான்னு சொல்றீங்க மலையாளத்துல என்ன சொல்லணும் எல்லாரும் ಚೇಟ ಅಂದ್ರೆ ಅರ್ಥ ಏನದು ಬ್ರದರ್ ಚೇಟ ಅಂದ್ರೆ ಬ್ರದರ್ ಚೇಟ ಮನಸ್ಸಿಲ್ಲ ಅಂತಂದ್ರೆ ಅದು ಬ್ರದರ್ ಅದು ಹುಡುಗಿರಿಗೆ ಎಲ್ಲರೂ ಹೇಳ್ತಾರೆ ಹುಡುಗರು ಕನ್ನಡದಲ್ಲಿ ಅರ್ಥ ಆಗ್ಲಿಲ್ಲ ಅವರು ಚೇಟ ಮನಸ್ಸಿಲ್ಲ ಅಂತಂದ್ರೆ ಬ್ರದರಿಗೆ ಹೇಳೋದಂತೆ ನೋಡಿ ಓಕೆ